ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ರಾಪಿಡೋ ಅಂಡ್ ಪೋರ್ಟ್ರಲ್ಲಿ ಹೆಚ್ಚು ಹೆಚ್ಚು ಅರ್ನಿಂಗ್ಸ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ ತಗೊಂಬಂದಿದ್ದೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡಿ, ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು. ಕಳೆದ ವಿಡಿಯೋಗಳಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಕೆಲವೊಂದು ಟಿಪ್ಸ್ಗಳನ್ನ, ಆ ಥರ ಫಾಲೋ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಮಾಡ್ಬೋದು ಅಂತವ. ಬಟ್ ಇವಾಗ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಇರೋದ್ರಿಂದ ಆ ಥರ ಐಡಿಯಾಗಳು ಮಾಡಿದ್ರು ಕೂಡ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿನೇ. ಬಟ್ ಇವಾಗ ಹೊಸ ಹೊಸ ಟಿಪ್ಸ್ ತಗೊಬಂದಿನಿ. ಈ ಥರ ಒಂದು ಐಡಿಯಾ ಫಾಲೋ ಮಾಡಿದ್ರೆ ಖಂಡಿತ ಇನ್ನೂ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಇನ್ನೇಕೆ ತಗೊಳ್ಳೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಕೆಲವೊಂದು ಹುಡುಗರು ಗೊತ್ತಿರ್ತಾರೆ, ಇವಾಗ ಏನು ಮಾಡ್ತಾರೆ, ಬೆಳಿಗ್ಗೆ 9-10 ಗಂಟೆ ಮೇಲೆ ಲಾಗಿನ್ ಆಗ್ತಾರೆ. ಯಾರು ರಾಪಿಡೋ, ಬೈಕ್ ಟ್ಯಾಕ್ಸಿ ರೈಡರ್ ಆಗಿರ್ಬೋದು, ಇಲ್ಲ ಪಾರ್ಸಲ್ ಆಗಿರ್ಬೋದು, ಇಲ್ಲ ಪೋರ್ಟರ್, ಯಾರೇ ಅಂಕಲ್ ಡೆಲಿವರಿ. 9-10 ಗಂಟೆ ಮೇಲೆ ಲಾಗಿನ್ ಆಗೋದ್ರಿಂದ ಏನಾಗುತ್ತೆ, ಎಲ್ಲ ಒಂದೇ ಸಲ ಜನ ಅವಾಗಲೇ ಬರ್ತಾರೆ. 9-10 ಗಂಟೆ ಮೇಲೆ ಎಲ್ಲ ಟಿಫನ್ ಮಾಡ್ಕೊಂಡು ಒಂದೇ ಸಲ ಲಾಗಿನ್ ಆಗ್ತಾರೆ. ಅದೇ ನೀವು 9 ಗಂಟೆ ಮೇಲೆ ಲಾಗಿನ್ ಆಗೋದಕ್ಕಿಂತ ಬೆಳಿಗ್ಗೆ 6 ಗಂಟೆ ಲಾಗಿನ್ ಆಗಿ ನೋಡಿ. ಒಂದು ಟೈಮ್, ಒಂದು ವಾರ ಕಂಟಿನ್ಯೂಸ್ ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿ ಆನ್ ಮಾಡಿ. ಎಲ್ಲವುದು ರಾಪಿಡ್ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಅಂಕಲ್ಲು ಕಂಪಲ್ಸರಿ ನಿಮಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆರ್ಡರ್ ಬರುತ್ತೆ. ಯಾರೆಲ್ಲ ಇಂಡಸ್ಟ್ರಿಯಲ್ಲಿ ಇರ್ತಿಲ್ಲ ಎಸ್ಪೆಷಲಿ ಅವ್ರಿಗೆ ಮಾತ್ರ. ಇದು ಸಿಟಿ ಒಳಗಡೆ ಇರೋರಿಗೆ ಯಾವಾಗಲೂ ಬರ್ತಾ ಇರ್ತಾವೆ ಅವರೇ ಸಣ್ಣ ಪುಟ್ಟ ಆರ್ಡರ್. ಬಟ್ ಔಟ್ ಸೈಡ್ ಇರ್ತಾರಲ್ಲ, ಸಿಟಿಯಿಂದ ಒಳಗಡೆ ಸ್ವಲ್ಪ ಒಂದು 20-25 ಕಿಲೋಮೀಟರ್, ಬೊಮ್ಮಸಂದ್ರ, ಪೀಣ್ಯ, ವೈಟ್ ಫೀಲ್ಡ್ ಈ ಥರ ಇರ್ತಾರಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಇಂಥರು ಒಂದು ಇಂಡಸ್ಟ್ರಿಯಲ್ ಏರಿಯಾದಾಗಾರು ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿ ಲಾಗಿನ್ ಮಾಡಿ 100% ನಿಮಗೆ 1 ಅವರ್ ಒಳಗಡೆ ಯಾವ್ದಾರು ಒಂದು 500-600 ರೂಪಾಯಿ ದೊಡ್ಡ ಆರ್ಡರ್ ಬಂದೇ ಬರುತ್ತೆ. ಬಿಕಾಸ್ ಬೆಳಿಗ್ಗೆ ಟೈಮಲ್ಲಿ ಯಾರು ಲಾಗಿನ್ ಇರಲ್ಲ. ಯಾಕಂದ್ರೆ ಸ್ವಲ್ಪ ಹುಡುಗರು ಕಮ್ಮಿ ಇರ್ತಾರೆ. ಎಲ್ಲ ಇವಾಗ ಎದ್ದೇಳೋದು ಸ್ವಲ್ಪ 8 ಗಂಟೆಗೆ ಎದ್ದಾಳ್ತಾರೆ, ಟಿಫನ್ ಮಾಡ್ಕೊಂಡು ಲೇಟಾಗಿ ಆನ್ ಮಾಡ್ತಾರೆ. ಅದೇ ಸ್ವಲ್ಪ ಬೇಗ ನೀವು ಆನ್ ಮಾಡಿದ್ರೆ ಯಾರು ಕೆಲವೊಬ್ಬರು ಸ್ವಲ್ಪ ದೂರ ಇದ್ರೂ ಕೂಡ ನಿಮಗೆ ಆರ್ಡರ್ ಫಿಕ್ಸ್ ಕೊಟ್ಬಿಡ್ತಾರೆ. ಹುಡುಗರು ಕಮ್ಮಿ ಇರೋದ್ರಿಂದ ಅವ್ರು ದೊಡ್ಡ ದೊಡ್ಡ ಆರ್ಡರ್ ಶೋ ಮಾಡ್ತಾನೆ. ನೀವು 9 ಗಂಟೆ ಮೇಲೆ ಆನ್ ಮಾಡಿದ್ರೆ ಬರೀ 50-60 ರೂಪಾಯಿ ಅಷ್ಟೇ ಶೋ ಆಗುತ್ತೆ. ಅವೇನಾದ್ರು ಸ್ಕಿಪ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಆರ್ಡ್ರೇ ಬರಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿ ಲಾಗಿನ್ ಮಾಡಿ, ಸಾಯಂಕಾಲ 6 ಗಂಟೆ ಒಳಗೆ ಡ್ಯೂಟಿ ಕ್ಲೋಸ್ ಮಾಡ್ಕೊಳ್ಳಿ. ಈಗ ನೀವು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿ ನೈಟು 9 ಗಂಟೆ 10 ಗಂಟೆವರೆಗೂ ಡ್ಯೂಟಿ ಮಾಡೋ ಬದಲು ಟ್ರಾಫಿಕಲ್ಲೆಲ್ಲ ಒದ್ದಾಡ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಡ್ಯೂಟಿ ಸ್ಟಾರ್ಟ್ ಮಾಡಿ. ಫ್ರೆಶ್ ಆಗಿರುತ್ತೆ ಮೈಂಡು ಕೂಡ ಡ್ಯೂಟಿ ಮಾಡೋಕ್ಕೆ. ಅದೇ 6 ಗಂಟೆಗೆ ಎದ್ದು ಆನ್ ಮಾಡಿ 7 ಗಂಟೆ ಒಳಗಡೆ ಎಲ್ಲ ಒಂದು 500 ರೂಪಾಯಿ ಆರ್ಡರ್ ಬಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅದೇ ರೂಟ್ ಯಾವ್ದಾರು ಒಂದು ರಾಪಿಡೋ, ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಇಲ್ಲ ಒಂದು ಅಂಕಲ್ ಡೆಲಿವರಿ ಆಗಿರ್ಬೋದು. ಅಂಕಲ್ ಡೆಲಿವರಿ ಅಷ್ಟೇ ಬೆಳಿಗ್ಗೆ 8 ಗಂಟೆ ಒಳಗಡೆ ಸರ್ಜ್ ಕೊಡ್ತಾನೆ ಕಂಪಲ್ಸರಿ. ಎಲ್ಲ ಆರ್ಡ್ರಿಗೂ ಅದಕ್ಕೂ ಅಮೌಂಟ್ ಎಕ್ಸ್ಟ್ರಾ ಬರುತ್ತೆ. ಹಂಗಾಗಿ ಬೆಳಿಗ್ಗೆ ಟೈಮ್ ನಿಮ್ಗೆ ಆರ್ಡರ್ ಬಿದ್ದರೆ ಬೆನಿಫಿಟ್ ಏನಪ್ಪ ಅಂದರೆ ಸರ್ಜ್ ಬೀಳುತ್ತೆ ಆ ಅಂಕದಲ್ಲಿ. ಅಂಡ್ ಟ್ರಾಫಿಕ್ ಇರಲ್ಲ ನಿಮಗೆ. ಈ ಡೇ ಟೈಮಲ್ಲಿ ಒಂದು 2-3 ಅವರ್ ಆಗ್ತಕ್ಕಂಥ ಡ್ರಾಪು ಬೆಳಿಗ್ಗೆ ಟೈಮಲ್ಲಿ 1 ಅವರಲ್ಲಿ ಡ್ರಾಪ್ ಮಾಡ್ಬಿಡ್ಬೋದು. ಹಂಗಾಗಿ ಅದು ಆದಷ್ಟು ನೀವು ಬೆಳಿಗ್ಗೆ ಡ್ಯೂಟಿಯಲ್ಲಿ ಲಾಗಿನ್ ಆಗಿ. 6 ಗಂಟೆ ಡ್ಯೂಟಿ ಲಾಗಿನ್ ಆದರೆ ನೀವು 9 ಗಂಟೆ ಒಳಗಡೆ ಆರ್ಡರ್ ಬಂದರೆ ಮ್ಯಾಕ್ಸಿಮಮ್ ಒಂದು 500-600 ರೂಪಾಯಿ ಮಾಡಿಬಿಡ್ಬೋದು. ನೀವು ನಾರ್ಮಲಾಗಿ ಏನು ಡ್ಯೂಟಿ ಸ್ಟಾರ್ಟ್ ಮಾಡ್ತಿರಲ್ಲ ಆ ಟೈಮ್ಗೆ 500-600 ರೂಪಾಯಿ ಡ್ಯೂಟಿ ಮಾಡ್ಬೋದು. 100% ಆರ್ಡರ್ ಬಂದೇ ಬರುತ್ತೆ. ವಾರದಲ್ಲಿ ಯಾವುದೋ 1-2 ದಿನ ಮಿಸ್ ಆಗ್ಬೋದು, ಬಟ್ ಡೈಲಿ ಮಿಸ್ ಆಗಲ್ಲ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದರೆ ಕಂಪಲ್ಸರಿ ಯಾವ್ದಾರು ಒಂದು ಆರ್ಡರ್ ಕೊಡ್ತಾನೆ ನಿಮಗೆ. ಓಪನ್ ಐಡಿ ಇದ್ರೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೆಳಿಗ್ಗೆ ಟೈಮ್ ಡ್ಯೂಟಿ ಆನ್ ಮಾಡಿ. ಮತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ, ಯಾವ್ದಾರು ಒಂದು ಆರ್ಡರ್ ಬಿದ್ದ ತಕ್ಷಣ ಎತ್ಕೊಂಡು ಹೋಗಿ ಸೀದಾ ಮಾರ್ಕೆಟ್ಗೆ ಹೋಗ್ಬಿಡ್ತಾರೆ. ಅದು ಬೇರೆ ಕಡೆ ಎಲ್ಲೇ ಬಿದ್ದಿರಲಿ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಇನ್ನೊಂದೆರಡು ಹಾಕೋಣ ಅಂತ ಅಲ್ಲೇ ಕೂತ್ಕೊಂತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ, ಸುಮಾರು ಹೊತ್ತು ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ. ಆ ರೂಟ್ ಆರ್ಡ್ರೇ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಈ ಥರ ಹೋಗಿ ಮಾರ್ಕೆಟಲ್ಲಿ ಒಂದು ಆರ್ಡರ್ ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ಡ್ರಾಪ್ ಮಾಡಿಬಿಡಿ. ಎಲ್ಲರೂ ಒಂದು 500 ರೂಪಾಯಿ ಆರ್ಡರ್ ತಗೊಂತಾರೆ ಅಂದರೆ ಡೈರೆಕ್ಟಾಗಿ ಹೋಗಿ ಏರಿಯಾದಲ್ಲಿ ಡ್ರಾಪ್ ಮಾಡಿ. ಬೇಗ ಡ್ರಾಪ್ ಮಾಡಿದ್ರೆ ಅಲ್ಲಿಂದ ಯಾವ್ದಾರು ಇನ್ನೊಂದು ಆರ್ಡರ್ ಕೊಡ್ತಾನೆ ಬೇರೆ ಕಡೆಗೆ. ಇದೇ ಥರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಹೊಡೆದ್ಮೇಲೆ ಲಾಸ್ಟ್ ನೀವು ಮನೆ ಕಡೆ ಬರ್ತಿರಲ್ಲ ಆ ಟೈಮಲ್ಲಿ ಮಾತ್ರ ಮಾರ್ಕೆಟ್ಗೆ ಹೋಗಬೇಕು. ಬೆಳಿಗ್ಗೆ ಏನು ಹೊಡಿತಿರ್ತಿರೋ ಎಲ್ಲ ಕಡೆ ಸಿಂಗಲ್ ಐಡಿನಲ್ಲಿ ಒಂದೇ ಆರ್ಡರ್ ಇರಲಿ ಪರವಾಗಿಲ್ಲ, ಎಲ್ಲ ಕಡೆ ಮಾಡ್ತಾ ಇರ್ರಿ. ಲಾಸ್ಟ್ ಇವಾಗ ಸಾಕಪ್ಪ ಡ್ಯೂಟಿ ಅರ್ನಿಂಗ್ಸ್ ಆಯಿತು ಮನೆಗೆ ಹೋಗೋಣ ಅನ್ನೋ ಮೊಮೆಂಟಲ್ಲಿ ಎಲ್ಲ ಒಂದು ಮಾರ್ಕೆಟ್ಗೆ ಒಂದು 10 ಕಿಲೋಮೀಟರ್ ಇರ್ತಿದ್ರೆ ಪರವಾಗಿಲ್ಲ, ಖಾಲಿನೇ ಹೋಗಿ, ತೊಂದರೆ ಇಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ನೈಟ್ 8 ಗಂಟೆವರೆಗೂ ಆರ್ಡರ್ ಬರುತ್ತೆ ಬೆಳಿಗ್ಗಿಂದವ. ನಿಮ್ಗೆ ಯಾವುದೇ ರೂಟ್ ಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬಂದೇ ಬರ್ತವೆ. ಇವಾಗ ಸ್ವಲ್ಪ ಕಮ್ಮಿ ಇದೆ. ಹಂಗಾಗಿ ನೀವು ಮಾರ್ಕೆಟ್ಗೆ ಹೋದ್ರೆ ಲಾಸ್ಟ್ ಮನೆಗೆ ಬರೋ ಮೊಮೆಂಟಲ್ಲಿ 100% ನಿಮಗೆ ಒಂದು 2-3 ಆರ್ಡ್ರು ಒಂದು 200-200 ರೂಪಾಯಿ ನಾವೇ ಜಾಸ್ತಿ ಏನು ಬೇಡ, ದೊಡ್ಡದೇ ಬೇಡ, 500-600 ರೂಪಾಯಿ ಬೇಡ, ಒಂದು 200-200 ರೂಪಾಯಿ ಒಂದು ಅಂಕಲಲ್ಲಿ ಇರ್ಬೋದು, ಒಂದು ರಾಪಿಡೋ, ಒಂದು ಪೋರ್ಟರು. ಕಂಪಲ್ಸರಿ ಎಲ್ಲರ ಹತ್ರನೂ 3 ಐಡಿ ಇದ್ದೇ ಇರುತ್ತೆ, 3 ಆ್ಯಪ್ದು. 3ರಲ್ಲಿ ಒಂದು 200-200 ಹಾಕೊಂಡ್ರೆ ಮನೆ ಕಡೆಗೆ ಬಂದಂಗೆ ಆಗುತ್ತೆ. ಇನ್ನೊಂದು 600 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಎಷ್ಟಾಯ್ತಲ್ಲ, ಬೆಳಗ್ಗೆ ಹೋಗೋ ಮುಂದೆ ಒಂದು 500-600, ಮನೆಗೆ ಬರೋ ಮುಂದೆ ಒಂದು 500-1000 ರೂಪಾಯಿ. ಇನ್ನು ಡೇ ಟೈಮಲ್ಲಿ ಒಂದು 1000 ರೂಪಾಯಿ ನೀವು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೊಂಡಿರ್ಬೋದು ಸಿಟಿ ಒಳಗಡೆ ಎಲ್ಲ ಹೊಡ್ಕೊಂಡ್ರೆ. ಹಂಗಾಗಿ ಮ್ಯಾಕ್ಸಿಮಮ್ ನೀವು 2000 ಅರ್ನಿಂಗ್ಸ್ ಮಾಡೇ ಮಾಡ್ಬೋದು. ಏನು ಒಂದು 12 ಅವರ್ ಒಳಗಡೆ, 10-12 ಅವರ್. ಮುಂಚೆ ಎಲ್ಲ ಬೇಗನೆ ಆಗ್ತಾ ಇತ್ತು, ಬಟ್ ಇವಾಗೆಲ್ಲ ಆರ್ಡರ್ಸ್ ತುಂಬ ಕಮ್ಮಿ ಇದೆ. ಅದಕ್ಕೋಸ್ಕರ ಒಂದು 12 ಅವರ್ ಮಾಡಲೇಬೇಕು. 2000 ಮಾಡ್ತಾ ಇದ್ದಾರೆ ತುಂಬ ಜನ ಹುಡುಗರು, ಕಂಪಲ್ಸರಿ ಮಾಡ್ತಾರೆ. 2000, 2500 ಇವಾಗಲೂ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ನಮಗೂ ಸಿಗ್ತಾ ಇರ್ತಾರೆ ಹುಡುಗರು, ಕೇಳ್ತಾ ಇರ್ತೀನಿ, ಎವ್ರಿ ಡೇ 2000 ಮಾಡ್ತಾ ಇದೀವಿ, 2500 ಮಾಡ್ತಾ ಇದೀವಿ ಅಂತಾರೆ. ಬಟ್ 12 ಅವರ್ ಡ್ಯೂಟಿ ಮಾಡ್ತಾ ಇರ್ತಾರೆ. ಅದೇ ಥರ ಹಾರ್ಡ್ ವರ್ಕ್ ಮಾಡ್ತಾರೆ. ಎಲ್ಲಿಗೆ ಬಿದ್ದರೂ ಅಲ್ಲಿ ಹೋಗ್ತಾರೆ, ಯಾವುದು ಮಿಸ್ ಮಾಡಲ್ಲ. ಹಂಗಾಗಿ ಈ ಥರ ಮಾಡಿದಾಗ ನಿಮಗೆ ಬೆನಿಫಿಟ್ ಇದೆ. ಸುಮ್ಮನೆ ಡೈರೆಕ್ಟ್ ಬೆಳಿಗ್ಗೆನೇ ಮಾರ್ಕೆಟ್ಗೆ ಹೋಗಿ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಇದು ಒಂದು ಪ್ರಾಬ್ಲಮ್ ಹೇಳ್ತೀನಿ. ಇನ್ನು 3ನೇ ಟಿಪ್ಸ್ ಏನಪ್ಪ ಅಂದರೆ, ಕೆಲವ್ರು ಅಂತಾರೆ ನಮಗೆ ಲಾಂಗ್ ಎಲ್ಲ ಹೋಗೋಕ್ಕಾಗಲ್ಲಪ್ಪ, ನಾವು ಬರೀ ಸಿಟಿ ಒಳಗಡೆ ಹತ್ರನೇ ಮಾಡ್ಕೊತೀವಿ ಅಂತ ಕೆಲವ್ರು ಅಂತಾರೆ. ಅವ್ರಿಗೂ ಕೂಡ ಅದೇ ಒಂದು ಟಿಪ್ಸ್ ಹೇಳ್ತೀನಿ. ನೀವು ಮಾರ್ಕೆಟಿಂದನೇ ಬೆಳಗಿಂದ ಸಂಜೆವರೆಗೂ ಮಾರ್ಕೆಟಲ್ಲಿ ಮಾಡ್ಕೊಳ್ಳಿ, ಪರವಾಗಿಲ್ಲ.
ಏನು ಬೆಳಿಗ್ಗೆ ಮಾರ್ನಿಂಗ್ 11 ಗಂಟೆಗೆ ಮಾರ್ಕೆಟ್ ಓಪನ್ ಆಗುತ್ತೆ, ನೈಟ್ 8ರಿಂದ 9 ಗಂಟೆವರೆಗೂ ಮಾರ್ಕೆಟ್ ಇರುತ್ತೆ. ಮಾರ್ಕೆಟ್ ಹತ್ರ ಹೋಗಿ ನಾವು 100 ರೂಪಾಯಿ ಆರ್ಡರ್ ಮಾಡ್ಕೊತೀವಿ ಅಂದರೆ ಅಲ್ಲೇ ಮಾಡ್ಕೊಳ್ಳಿ. ಪ್ರತಿಯೊಂದು ಆರ್ಡ್ರಿಗೂ 30 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಇವಾಗ ಮುಂಚೆ ಎಲ್ಲ 60-50 ರೂಪಾಯಿ ಬರ್ತಾ ಇತ್ತು. ಇವಾಗ ಪೋರ್ಟ್ರಲ್ಲಿ ಸರ್ಜ್ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ. ಬರೀ 30 ರುಪೀಸ್ ಮಾತ್ರ ಅವರೇಜ್ ಏನು ಮಿನಿಮಮ್ ಇರುತ್ತಲ್ಲ ಅದು ಮಾತ್ರ ಎಕ್ಸ್ಟ್ರಾ ಬರ್ತಾ ಇದೆ. ಅವೇ ಮಾಡ್ಕೊಂತೀನಿ ಸ್ವಲ್ಪ ಕಷ್ಟ ಬಿದ್ದು ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಟ್ರಾಫಿಕ್ ಗೊತ್ತಿರಬೇಕು, ಮಾರ್ಕೆಟ್ ಹತ್ರ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಎನಿ ಟೈಮ್ ಬೆಳಗಿನ ಸಂಜೆವರೆಗೂ ಸ್ವಲ್ಪ ಪಿಕಪ್ ಮಾಡೋದು ಕಷ್ಟ ಇರುತ್ತೆ ಹೋಗಿ. ಹಂಗಾಗಿ ಸ್ವಲ್ಪ ಪೊಲೀಸು, ಯಾಕಂದ್ರೆ ಎಲ್ಲಂದ್ರೆ ಗಾಡಿ ನಿಲ್ಸಕ್ಕಲ್ಲ, ಆರ್ ಟಿ ಓದರ್ ಜಾಸ್ತಿ ಇರ್ತಾರೆ ಇವಾಗ ಎಸ್ ಪಿ ರೋಡಲ್ಲಿ ಎಲ್ಲ ಕಡೆ ಫೋಟೋ ಹೊಡಿತಾರೆ. ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾರ್ಕೆಟಲ್ಲಿ 800 ರೂಪಾಯಿ ನಾವೇ ಆರ್ಡರ್ ಮಾಡ್ಕೊತೀವಿ. ನಾವು ಬರೀ ಚಾಮರಾಜಪೇಟೆ, ಬಸವನಗುಡಿ, ಸುಧಾಮನಗರ, ಕಲಾಸಿಪಾಳ್ಯ, ಗಾಂಧಿನಗರ ಇಷ್ಟರಲ್ಲೇ ಮಾಡ್ಕೊಂತೀನಪ್ಪ, ಎಲ್ಲೂ ದೂರ ಹೋಗೋಕ್ಕಾಗಲ್ಲ ಅಂದ್ರೆ ಅಲ್ಲೇ ಮಾಡ್ಕೊಳ್ಳಿ. ಅಲ್ಲೇ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಬೆಳಗಿನ ನೈಟ್ ಹೊತ್ಕೊಂಡು 1,500 ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು. ಏನು ಜಾಸ್ತಿ ಪೆಟ್ರೋಲ್ ಖರ್ಚಾಗಲ್ಲ. ಯಾಕಂದ್ರೆ 3 ಕಿಲೋಮೀಟರ್ಗೆ 100 ರುಪೀಸು 80 ರುಪೀಸ್ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ. ಹಂಗಾಗಿ ನಿಮ್ಗೆ ಅಲ್ಲಿ ಕೂಡ ಏನು ಜಾಸ್ತಿ ಪೆಟ್ರೋಲ್ ಖರ್ಚಾಗಲ್ಲ, ಸ್ವಲ್ಪ ಟೆನ್ಷನ್ ಅಷ್ಟೇ. ಯಾಕೆಂದ್ರೆ ಸಣ್ಣ ಪುಟ್ಟ ಆರ್ಡರ್ ಅಲ್ವಾ, ಒಂದೊಂದು ಟೈಮ್ ಲೊಕೇಶನ್ ಕರೆಕ್ಟ್ ಇರಲ್ಲ, ಒಂದೊಂದು ಟೈಮ್ ಏನಾಗುತ್ತೆ ಕಸ್ಟಮರ್ ಫೋನ್ ಪಿಕ್ ಮಾಡಲ್ಲ, ಇಲ್ಲ ವೆಯ್ಟ್ ಜಾಸ್ತಿ ಕೊಡ್ತಾರೆ, ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಎಲ್ಲ ಆರ್ಡ್ರ್ ಅಂತ ಅಲ್ಲ, ಒಂದು 10ಕ್ಕೆ 1-2 ಆರ್ಡರ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಸಣ್ಣ ಪುಟ್ಟ ಆರ್ಡರ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಹಂಗಾಗಿ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಏನೋ ತಲೆ ಕೆಡಿಸ್ಕೊಂಡಂಗೆ ಮಾಡ್ತೀನಿ. ನಾವು ಇಲ್ಲೇ ಇರ್ತೀವಪ್ಪ ಸಿಟಿ ಒಳಗಡೆ, ಮನೆ ಹತ್ರ ನಮ್ಗೆ ಇಲ್ಲೇ ಮಾರ್ಕೆಟ್ ಹತ್ರವ, ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ನೀವು ಮಾರ್ಕೆಟಲ್ಲೇ ಮಾಡ್ಕೊಂಡ್ರೆ ನೀವು ಮ್ಯಾಕ್ಸಿಮಮ್ ಬೆಳಗಿಂದ ನೈಟ್ವರೆಗೂ ಮಾಡ್ಕೊಂಡ್ರೆ ಒಂದು 10ರಿಂದ 12 ಅವರ್, ಅದರಲ್ಲೂ ಕೂಡ ಅಷ್ಟೇ 1,500ರಿಂದ 2,000 ರೂಪಾಯಿ ಬೇಕಾದ್ರೆ ಮಾಡ್ಬೋದು. ಸ್ವಲ್ಪ ಪ್ಲಾನ್ ಮಾಡಿ ಮಾಡ್ಕೋಬೇಕಾಗುತ್ತೆ. 2 ಆರ್ಡರ್ ಒಂದೇ ರೂಟ್ ಎತ್ಕೊಂಡು ಹೋಗಬೇಕು. ಸಿಂಗಲ್ ಆರ್ಡ್ರೆ ಹೊಡೆದ್ರೆ ವರ್ಕೌಟ್ ಆಗಲ್ಲ ಮಾರ್ಕೆಟ್ ಹತ್ರವ. ಒಂದೇ ರೂಟ್, ಯಾವ ರೂಟ್ ಜಾಸ್ತಿ ಆರ್ಡರ್ ಬರುತ್ತೆ ನಿಮಗೆ ಗೊತ್ತಿರುತ್ತೆ. ಮಾರ್ಕೆಟ್ ಹತ್ರ ಮಾಡೋರಿಗೆ ಯಾವ ಕಡೆ ಜಾಸ್ತಿ ಆರ್ಡರ್ಸ್ ಬರ್ತಾ ಇರುತ್ತೆ ಅದೇ ರೂಟೇ ತಗೋಬೇಕು. ಜಯನಗರ, JP ನಗರ, ಬಸವನಗುಡಿ ಈ ಸೈಡ್ ಜಾಸ್ತಿ ಬರ್ತಾ ಇದಾವೆ ಅಂದರೆ ಅದೇ ರೂಟೇ. ಅಂಕಲಲ್ಲಿ ಒಂದು, ರಾಪಿಡೋ ಪಾರ್ಸಲ್ ಒಂದು, ಪೋಟ್ರ್ ಒಂದು 1/2 ಅವರ್ ವೆಯ್ಟ್ ಮಾಡಿದ್ರೆ 3 ಆರ್ಡರ್ ಸಿಗುತ್ತೆ. ಒಂದು 3 ಆರ್ಡರ್ ತಗೊಂಡ್ರೆ 300 ರೂಪಾಯಿ ಆಗುತ್ತೆ. ಮತ್ತೆ ರಿಟರ್ನ್ ಬೇಕಾದ್ರೆ ನೀವು ಖಾಲಿನೇ ಬರ್ಬೋದು ಮಾರ್ಕೆಟ್ಗೆ. ಮತ್ತೆ ಒಂದು 1/2 ಅವರ್ 1 ಅವರ್ ವೆಯ್ಟ್ ಮಾಡಿದ್ರೆ ಇನ್ನೊಂದು 300 ರೂಪಾಯಿಗೆ ಹಾಕೊಂಡು ಹೋಗ್ಬೋದು. ಈ ಥರ ಒಂದು ಮ್ಯಾಕ್ಸಿಮಮ್ ಒಂದು 5 ಟ್ರಿಪ್ ಹೊಡೆದ್ರೆ ಸಾಕು. ನೀವು ಬೆಳಗ್ಗಿಂದ ಸಾಯಂಕಾಲ ತನಕ 5 ಟ್ರಿಪ್ 300 ರೂಪಾಯಿ ಹೊಡೆದ್ರು 5 ಟ್ರಿಪ್ಪಿಗೆ 1,500 ರೂಪಾಯಿ ಆಯಿತು. ಒಂದು 150 ಅಂದರೆ 200 ರೂಪಾಯಿ ಪೆಟ್ರೋಲ್ ಅಷ್ಟೇ ಹೋಗೋದು, ಜಾಸ್ತಿ ಏನು ಹೋಗಲ್ಲ. ಹಂಗಾಗಿ ಈ ಥರ ಕೆಲವೊಬ್ಬರು ಮಾರ್ಕೆಟಲ್ಲೇ ಮಾಡ್ಕೊಂತಿರ್ತಾರೆ. ಇದು ಒಂದು ಟಿಪ್ಸ್ ಚೆನ್ನಾಗಿದೆ, ಆರಾಮಾಗಿ ಲೋಕಲ್ ಆರ್ಡರ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಅಂತಾರೆ ನಮಗೆ ಲೋಕಲ್ ಆರ್ಡರ್ ಮಾಡೋಕ್ಕೆ ಆಗಲ್ಲಪ್ಪ, ಬರೀ ಲಾಂಗ್ ಆರ್ಡರ್ ಮಾತ್ರ ಬೇಕು ಅನ್ನೋರು ಕೂಡ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅವ್ರಿಗೂ ಕೂಡ. ಲಾಂಗ್ ಆರ್ಡ್ರೇ ಬೇಕನ್ನೋರು ಏನು ಮಾಡಬೇಕು, ನೀವು ಯಾವ ಕಡೆ ಆರ್ಡರ್ ರಿಟರ್ನ್ ನಿಮಗೆ ಸಿಗುತ್ತೆ ಆ ರೂಟ್ ಮಾತ್ರ ಹೋಗಬೇಕು. ನೀವು ಎಕ್ಸಾಂಪಲ್ ಒಂದು ಲಾಂಗ್ ಆರ್ಡರ್ ತಗೊಂಡು ಎಲ್ಲ ಹೋಗ್ಬಿಡ್ತೀರಾ, ಯಾವ ಕಡೆ ನೆಲಮಂಗಲ ಹೋಗ್ಬಿಡ್ತೀರಾ, ಇಲ್ಲ ದೊಡ್ಡಬಳ್ಳಾಪುರ ಹೋಗ್ತೀರಾ, ನಿಮಗೆ ರಿಟರ್ನ್ ಆರ್ಡರ್ ಸಿಗಲ್ಲ. ಏನಾಗಿದೆ ಅಲ್ಲೆಲ್ಲ ಸ್ವಲ್ಪ ಆರ್ಡರ್ಸ್ ಪರ್ಸ್ನಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಇರ್ತಕ್ಕಂಥ ರೈಡರ್ಸ್ ಎಲ್ಲ ಪರ್ಸ್ನಲ್ ಮಾಡ್ಕೊಂಡಿರೋದವ, ಅವರೆಲ್ಲ ಡೈರೆಕ್ಟಾಗಿ ಆರ್ಡರ್ ಸಿಟಿ ಒಳಗೆ ಎತ್ಕೊಂಡ್ ಬರ್ತಾರೆ. ಹಂಗಾಗಿ ನಿಮಗೆ ಏನಾಗುತ್ತೆ ಪೋರ್ಟಲ್ ಶೋ ಆಗಲ್ಲ. ಹಂಗಾಗಿ ಈ ಏರಿಯಾಗಳಲ್ಲಿ ಹೋಗಬೇಡಿ. ಯಾವ ಏರಿಯಾದಲ್ಲಿ ಆರ್ಡರ್ ಜಾಸ್ತಿ ಬರುತ್ತೆ ಲಾಂಗ್ ಅಂದರೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ಸರ್ಜಾಪುರ ರೋಡು, ದೊಮ್ಮಸಂದ್ರ, ಸರ್ಜಾಪುರ ನಿಮಗೆ ಗೊತ್ತಿರಬೇಕು. ಎನಿ ಟೈಮ್ ಆರ್ಡರ್ ಬರುತ್ತೆ ಇಲ್ಲಿ. ನೀವು ಬೆಳಿಗ್ಗಿಂದ ಸಂಜೆವರೆಗೂ ಯಾವಾಗ ಆರ್ಡರ್ ತಗೊಂಡೋಗಿ ರಿಟರ್ನ್ ಆರ್ಡರ್ ನಿಮಗೆ ಯಾವ ಕಡೆಗೆ ಬೇಕಾದ್ರೆ ಮಾರ್ಕೆಟಲ್ಲಿ ಬಂದಂಗೆ ಬರುತ್ತೆ ಈ ಏರಿಯಾ. ಈ ಕಡೆ ಒಂದು ಲಾಂಗ್ ಆರ್ಡರ್ ಬೇಕಾದ್ರೆ ಎತ್ಕೊಂಡೋಗಿ ಸರ್ಜಾಪುರದವರೆಗೂ ಹೋಗಿ 400-500 ರೂಪಾಯಿವರೆಗೂ ಸರ್ಜಾಪುರ ಬೀಳುತ್ತೆ. ಸರ್ಜಾಪುರಕ್ಕೆ ಒಂದು 500 ರೂಪಾಯಿ ತಗೊಂಡ್ರೆ ದೊಮ್ಮಸಂದ್ರಕ್ಕೆ ಒಂದು 350 ರೂಪಾಯಿ ಬರುತ್ತೆ. ಇನ್ನು ಬೆಳ್ಳಂದೂರಿಗೆ ಯಾವ್ದಾರು ಒಂದು 250-300 ಬರುತ್ತೆ. ಈ ಥರ ಒಂದೇ ರೂಟ್ ಒಂದು 3 ಆರ್ಡರ್ ಹಾಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 1000 ರೂಪೀಸ್ ಆಗೋಗ್ಬಿಡ್ತು ಒಂದು ಸೈಡ್ಗೆ. ಮತ್ತೆ ರಿಟರ್ನ್ ಯಾವಾರ ಒಂದು ಸಿಟಿ ಒಳಗೆ ಕಂಪಲ್ಸರಿ ಬಿದ್ದೇ ಬೀಳ್ತವೆ, ಇಲ್ಲ ಅಂತಾನೆ ಹೇಳಂಗಿಲ್ಲ ಆ ರೂಟಲ್ಲಿ. ಈ ರೂಟ್ ಒಂದು ಚೆನ್ನಾಗಿ ಬರುತ್ತೆ. ಇದು ಬಿಟ್ಟರೆ ಇನ್ನು ನಮ್ಮ ಬೊಮ್ಮಸಂದ್ರ ಕಡೆನೂ ಸ್ವಲ್ಪ ಆರ್ಡರ್ ಚೆನ್ನಾಗಿ ಬರುತ್ತೆ ಸಂಜೆ ಟೈಮಲ್ಲಿ. ಬೆಳಿಗ್ಗೆ ಸ್ವಲ್ಪ ಆವರೇಜ್ ಕಮ್ಮಿ ಇರುತ್ತೆ, ಸಂಜೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಆರ್ಡರ್ ಅವರ ಒಂದು ಲೆವೆಲಿಗೆ ಬರ್ತವೆ. ಮುಂಚೆ ಥರ ಇಲ್ಲ, ಸ್ವಲ್ಪ ಕಮ್ಮಿನೇ. ಬೊಮ್ಮಸಂದ್ರ ಕಡೆಯಿಂದ ಬಂದರೂ ಅಷ್ಟೇ ಸ್ವಲ್ಪ ರಿಟರ್ನ್ ಆರ್ಡರ್ ನಿಮಗೆ ವೆಯ್ಟ್ ಮಾಡಿದ್ರೆ ಕಂಪಲ್ಸರಿ ಸಿಕ್ಕೇ ಸಿಗ್ತವೆ. ಹೋಟ್ರಲ್ಲಿ ಅಂಕಲಲ್ಲಿ ಸಿಕ್ಕಿಲ್ಲ ಅಂದರೆ ಕೊನೆ ಪಕ್ಷ ಅದರ ಒಂದು ಬೈಕ್ ಟ್ಯಾಕ್ಸಿ ಯಾರು ಸಿಕ್ಕೇ ಸಿಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದರೆ. ಹಂಗಾಗಿ ಈ ಥರ ಏರಿಯಾಗಳು. ಇದು ಬಿಟ್ಟರೆ ಏರ್ಪೋರ್ಟಲ್ಲಿ ಅಷ್ಟೇ ಸ್ವಲ್ಪ ಆರ್ಡರ್ ಚೆನ್ನಾಗಿ ಬರುತ್ತೆ. ಅದು ಯಾವಾಗ ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ಸಾಯಂಕಾಲ 4 ಗಂಟೆ ಒಳಗಡೆ, ಇಷ್ಟರಲ್ಲಿ ಮಾತ್ರ ಏರ್ಪೋರ್ಟಲ್ಲಿ ಆರ್ಡರ್ ಬರೋದು. ಅಷ್ಟರಲ್ಲಿ ಮಾತ್ರ ಇರಬೇಕು. ಟರ್ಮಿನಲ್ 1 ಇದೆಯಲ್ಲ ಅದು, ಆ ಜಾಗದ ಆ ರೋಡಲ್ಲಿ ಮಾತ್ರ ಆರ್ಡರ್ ಬರ್ತವೆ. ಇಲ್ಲಿ ಹೋದ್ರೂ ರಿಟರ್ನ್ ಆರ್ಡರ್ ನಿಮಗೆ ಕಂಪಲ್ಸರಿ ಸಿಕ್ಕುತ್ತೆ. ಬಟ್ ಅಲ್ಲಿ ಹುಡುಗರು ಜಾಸ್ತಿ ಇದ್ದಾರೆ. ಏರ್ಪೋರ್ಟಲ್ಲಿ ಗೊತ್ತಿರಬೇಕು, ಎನಿ ಟೈಮ್ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಪೋರ್ಟಲ್ ಹುಡುಗರು. ಬಟ್ ಆರ್ಡರ್ ಬರುತ್ತೆ, ಸಿಗೋದು ತುಂಬ ಕಷ್ಟ. ಹಂಗಾಗಿ ನಿಮ್ಮ ಅನಿಸಿಕೆ, ಆ ಕಡೆ ಹೋಗ್ತೀವಿ ಅನ್ನೋರು ಹೋಗಿ, ಎಕ್ಸ್ಪೀರಿಯನ್ಸ್ ಇರೋರು ಹೋಗ್ಬೋದು. ಬಟ್ ಹೋಗಿ ಅಂತ ನಾನೇನು ಯಾವುದೂ ಕಾರಣಕ್ಕೆ ಹೇಳೋಕ್ಕಾಗಲ್ಲ. ಈಗ ಏರ್ಪೋರ್ಟಲ್ಲಿ ನಾವು ಮುಂಚೆ ಹೋಗ್ತಾ ಇದ್ದೆ, ಈ ನಡುವೆ ಹೋಗ್ತಾ ಇಲ್ಲ. ಆರ್ಡರ್ಸ್ ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ. ಕೆಲವರು ಹುಡುಗರು ಹೇಳ್ತಾರೆ ಬರ್ತಾವೆ ಚೆನ್ನಾಗಿ ಆರ್ಡರ್ ಅಂತ. ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿರೋ ಮಾತ್ರ ಗೊತ್ತಿರುತ್ತೆ ಯಾವ ಥರ ಇದೆ ಅಂತವ. ಬಟ್ ಏರ್ಪೋರ್ಟು ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮುಂಚೆ ಆರ್ಡರ್ ಚೆನ್ನಾಗಿ ಬರ್ತಾ ಇತ್ತು. ಈ ಥರ ಏರಿಯಾ ಏನು ಬೊಮ್ಮಸಂದ್ರ ಇದೆಯಲ್ವಾ, ಸರ್ಜಾಪುರ ಆ್ಯಂಡ್ ಪೀಣ್ಯದೆಲ್ಲ ಗೊತ್ತಿರಬೇಕು. ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡದಿರೋದ್ರಿಂದವ ಒಂದು ಸಣ್ಣ ಪುಟ್ಟ ಆರ್ಡರ್ ಕಂಪಲ್ಸರಿ ಬರ್ತಾನೆ ಇರುತ್ತೆ. ಅದು ಆ ಏರಿಯಾನೇ ಕೂಡ ಚೆನ್ನಾಗಿದೆ, ಹೋಗ್ಬೋದು ಒಂದು ಲಾಂಗ್ ಆರ್ಡರ್ ಎತ್ಕೊಂಡೋಗಿ. ಈ 3 ಏರಿಯಾ ಪರ್ಟಿಕ್ಯುಲರ್ ಆಗಿ ಹೋದರೆ ಕಂಪಲ್ಸರಿ ನಿಮಗೆ ರಿಟರ್ನ್ ಆರ್ಡರ್ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ. ಅವಾಗ ಕೂಡ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಟೈಮ್ ಎಲ್ಲೂ ವೇಸ್ಟ್ ಆಗಲ್ಲ. ಹಂಗಾಗಿ ಈ ಏರಿಯಾಗಳು ಕೂಡ ಆರ್ಡರ್ ತಗೊಂಡೋಗಿ ಏನು ತೊಂದರೆ ಇಲ್ಲ ಲಾಂಗ್ ಹೋಗೋರು. ಇನ್ನು ಇದು ಬಿಟ್ಟರೆ ಕೆಲವೊಬ್ಬೊಬ್ರು ಗೊತ್ತಿರಲ್ಲ, ಹೊಸಬ್ರು ಬಂದಿರ್ತೀರ, ಬಂದ ತಕ್ಷಣ ಆರ್ಡರ್ ಎತ್ಕೊಂಡ್ಬಿಡ್ತೀರ. ಅದು ಎಲ್ಲಿ ಪಿಕಪ್ ಇದೆ, ಎಷ್ಟು ಕಿಲೋಮೀಟರ್ ಪಿಕಪ್ ಇದೆ, ಯಾವ ಕಡೆಗೆ ಡ್ರಾಪ್ ಇದೆ, ಏನು ನೋಡಲ್ಲ. ಅವಾಗ ಏನಾಗುತ್ತೆ, ನೀವು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊತೀರಾ, ನಿಮಗೆ ಕ್ಯಾನ್ಸಲ್ ಮಾಡ್ಕೋ ಆಪ್ಷನ್ ಗೊತ್ತಿರಲ್ಲ, ಏನಿಲ್ಲ.
4 ಕಿಲೋಮೀಟರ್ ಪಿಕಪ್ಗಿದ್ರೆ ಹೋಗ್ತೀರಾ, ಇನ್ನೇನು ಹತ್ರ ಪಿಕಪ್ಗೆ ಹೋಗಿರ್ತೀರ ಹತ್ತತ್ರ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಆರ್ಡರ್ ಕ್ಯಾನ್ಸಲ್ ಆಯ್ತಂದ್ರೆ ವೇಸ್ಟ್. ಅರ್ಧ ಗಂಟೆ ಪಿಕಪ್ಗೆ ಹೋಗಿರ್ತೀರಾ, ಅಲ್ಲಿ ಹೋಗಿರ್ತಕ್ಕಂಥ ಅಮೌಂಟು ಕೂಡ ನಿಮಗೆ ಬರಲ್ಲ. ಈ ಥರ ಇದ್ದಾಗ ಏನಾಗುತ್ತೆ, ಹೊಸೊಬ್ರಿಗೆ ಗೊತ್ತಾಗದೇ ಆರ್ಡರ್ ಎತ್ಕೊಂಡು ಆರ್ಡರ್ ಕ್ಯಾನ್ಸಲ್ ಆದಾಗ ನಿಮ್ಮ ಅರ್ನಿಂಗ್ಸ್ ಕೂಡ ಜಾಸ್ತಿ ಮಾಡೋಕ್ಕಲ್ಲ, ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಗೆ ಆದಷ್ಟು ಪಿಕಪ್ ಆರ್ಡ್ರು ಏನು ರಾಪಿಡೋದಲ್ಲಿ ಆಗಿರ್ಬೋದು, ಪೋಟ್ರು ಅಂಕಲ್ ಯಾವುದೇ ಒಂದು ಆರ್ಡರ್ ಬಂದ್ರು ನಿಮಗೆ ಪಿಕಪ್ ಕಿಲೋಮೀಟರ್ ಶೋ ಮಾಡ್ತಾನೆ ಅಲ್ಲಿ ಎಷ್ಟು ದೂರ ಇದೆ ಅಂತ, ನೀವು ಇರೋ ಜಾಗದಿಂದ ಎಷ್ಟು ಕಿಲೋಮೀಟರ್ ಶೋ ಇದೆ ಅಂತ. ಮ್ಯಾಕ್ಸಿಮಮ್ ಅಪ್ ಟು 1.5 ಕಿಲೋಮೀಟರ್ ಒಳಗಡೆ ಆರ್ಡರ್ ಪಿಕ್ ಮಾಡ್ಕೊಳ್ಳಿ. ಒಂದು 60-70 ರೂಪಾಯಿ ಇತ್ತಿದ್ರು 1 ಕಿಲೋಮೀಟರ್ ಒಳಗಡೆ ತಗೊಳ್ಳಿ. ಸ್ವಲ್ಪ ಲಾಂಗ್ ಆರ್ಡರ್ ಇದ್ರೆ 1.5 ಕಿಲೋಮೀಟರ್ಗೆ ಹೋಗಿ ತೊಂದರೆ ಇಲ್ಲ. ಹಾಗಾಗಿ ನೀವು ಫಸ್ಟ್ ಆರ್ಡರ್ ಬಂದ ತಕ್ಷಣ ತಗೊಳಕ್ ಮುಂಚೆ ಪಿಕಪ್ ಎಷ್ಟು ದೂರ ಇದೆ, ಡ್ರಾಪ್ ಯಾವ ಏರಿಯಾಗಿದೆ, ಮೇನ್ ಇದನ್ನ ನೋಡ್ಬೇಕು. ನೀವು ಇದನ್ನ ನೋಡ್ಬಿಟ್ಟೆ ನೀವು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಕೆಲವರು ಅದು ನೋಡೋದ್ರೊಳಗೆ ಆರ್ಡರ್ ಹೊರಟೋಗ್ಬಿಡುತ್ತೆ ಅಂತ ಎತ್ಕೊಳ್ಳೋಣ ಅಂತ ನೋಡ್ತೀರಿ, ಬಟ್ ಇಲ್ಲ. ಪೋರ್ಟ್ರಲ್ಲಿ ಗೊತ್ತಿರಬೇಕು, ಒಂದು 5 ಸೆಕೆಂಡ್ ನಿಮಗೆ ಆರ್ಡರ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅಷ್ಟೊತ್ತಿಗೆ ನೀವು ಅಡ್ರೆಸ್ ನೋಡ್ಕೊಂಡ್ಬಿಡ್ಬೇಕು ಪಟ್ ಅಂತ. ರಾಪಿಡೋದಲ್ಲಂತೂ ನೋಡೋಕ್ಕಾಗಲ್ಲ, ಪಟ್ ಅಂತ ಬಂದ್ಬಿಡುತ್ತೆ, ಒಂದೇ ಸೆಕೆಂಡ್ ಹೊಡಿತಾರೆ. ಬಟ್ ಇಮಿಡಿಯೇಟಾಗಿ ಹೊಡ್ಕೊಳ್ಳಿ, ರಾಪಿಡೋದಲ್ಲಿ ತೊಂದರೆ ಎಲ್ಲ, ನಿಯರೆಸ್ಟ್ ಪಿಕಪ್ ಕೊಡ್ತಾರೆ. ಬಟ್ ಪೋರ್ಟಲ್ ಹಂಗಾಗಲ್ಲ, 4-5 ಕಿಲೋಮೀಟರ್ವರೆಗೂ ಪಿಕಪ್ ಆಗ್ತಾನೆ ಸಿಟಿ ಒಳಗಡೆ 60-70 ರೂಪಾಯಿ ಆರ್ಡ್ರಿಗೆಲ್ಲ. ಈ ಥರ ಎಲ್ಲ ಆರ್ಡರ್ ಎತ್ಕೊಂಡು ನೀವು ಸುಮ್ಮನೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಕಸ್ಟಮರ್ಗೆ ಹೇಳಿರಿ ಕ್ಯಾನ್ಸಲ್ ಮಾಡಿ ಅಂತ, ಅವ್ರೇನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ID ಬ್ಲಾಕ್ ಆಗುತ್ತೆ. ಹಂಗಾಗಿ ನೀವು ಆದಷ್ಟು ನೋಡಬೇಕಾಗಿರೋದು ಮೇಯ್ನ್ ಪಿಕಪ್ ಹತ್ರ ಇದ್ರೆ ತಗೊಳ್ಳಿ. 60 ರೂಪಾಯಿ 50 ರೂಪಾಯಿ ಆರ್ಡರ್ ಆಗಲಿ ಪರವಾಗಿಲ್ಲ, ಅದು ಪಿಕಪ್ 1 ಕಿಲೋಮೀಟರ್ ಒಳಗಡೆ ಎತ್ಕೊಳ್ಳಿ. ಡ್ರಾಪ್ ಒಂದು 2-3 ಕಿಲೋಮೀಟರ್ ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಹಂಗಾಗಿ ಅದು ಕೂಡ ಅರ್ನಿಂಗ್ಸ್ ಆಗುತ್ತೆ. ಸಿಟಿ ಒಳಗಡೆ 50-60 ರೂಪಾಯಿ ಆರ್ಡರ್ ಹೊಡ್ಕೊಂಡ್ರೆ ಅರ್ನಿಂಗ್ಸ್ ಆಗುತ್ತೆ. ಬಟ್ ಆದಷ್ಟು ಪಿಕಪ್ ಕಡಿಮೆ ನೋಡಿ ತಗೊಂಡು ಮಾಡಬೇಕು. ಟ್ರಾಫಿಕ್ ಏರಿಯಾ ಕಡೆ ಹೋಗಲೇಬೇಡಿ. ಮಾರತ್ತಳ್ಳಿ, ಬೆಳ್ಳಂದೂರು, ವೈಟ್ ಫೀಲ್ಡು, KR ಪುರಂ ಈ ಸೈಡ್ ಏನಿದೆ, ಬೆಳಗಿನ ಸಂಜೆವರೆಗೂ ಟ್ರಾಫಿಕ್ ಇದ್ದೇ ಇರುತ್ತೆ. ಇಲ್ಲಿ ಆಫೀಸ್ ಟೈಮ್ ಅನ್ನಂಗಿಲ್ಲ, ಏನಿಲ್ಲ, ಎನಿ ಟೈಮ್ ಟ್ರಾಫಿಕ್ ಇರೋದ್ರಿಂದ ಈ ರೂಟ್ ಬಿಟ್ಬಿಟ್ಟು ಆದಷ್ಟು ನೀವು JP ನಗರ, ಜಯನಗರ, ಬನಶಂಕರಿ, ಮಾರ್ಕೆಟ್ ಸರೌಂಡಿಂಗು ಈ ಕಡೆ ಎಲ್ಲ ಸ್ವಲ್ಪ ಆರ್ಡರ್ಸ್ ಮಾಡಿಕೊಂಡ್ರೆ ಟ್ರಾಫಿಕ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು. ಈ ಏರಿಯಾದಲ್ಲಿ ಸ್ವಲ್ಪ ಆರ್ಡರ್ ಕೂಡ ಅಷ್ಟೇ ಸಣ್ಣ ಪುಟ್ಟವಾದ್ರೂ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತವೆ. ನಿಮ್ಗೆ ಎಲ್ಲೂ ಕೂಡ ಟೈಮ್ ವೇಸ್ಟ್ ಆಗಲ್ಲ. ಒಂದು ರಾಪಿಡ್ ಆಗಿರ್ಬೋದು, ಅಂಕಲ್, ಪೋಟರ್ ಯಾವ್ದ್ರಲ್ಲಾರು ಒಂದು 3ರಲ್ಲಿ ಆರ್ಡರ್ ಶೋ ಆಗ್ತಾನೆ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಹೊಡಿತಾ ಇದ್ರಿಂದ ನಿಮ್ಗೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ, ಟೈಮ್ ಎಲ್ಲೂ ವೇಸ್ಟ್ ಆಗದಂಗೆ ಹೆಚ್ಚು ಅರ್ನಿಂಗ್ಸ್ ಈ ಏರಿಯಾದಲ್ಲಿ ಮಾಡ್ಕೋಬಹುದು. ಇದು ಒಂದು ಒಳ್ಳೆ ಟಿಪ್ಸ್ ನಿಮಗೆ. ಇನ್ನು ಕಡೆಯದಾಗಿ ಹೇಳ್ತೀನಿ ಏನಪ್ಪಾ ಅಂದ್ರೆ, 1000 ರೂಪಾಯಿ ಆರ್ಡರ್ ಬಂದಂತ ಯಾರು ಎತ್ಕೊಂಡು ಔಟ್ ಆಫ್ ಝೋನ್ ಹೋಗಬೇಡಿ. ಇದು ಮೈನ್ ಪ್ರಾಬ್ಲಮ್. ಹುಡುಗರು ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ಬೆಳಿಗ್ಗೆ 10 ಗಂಟೆಗೆ ಆನ್ ಮಾಡ್ತಾರೆ, ಆನ್ ಮಾಡಿದ ತಕ್ಷಣ ಆಗುತ್ತೆ ಒಂದು 1000 ರೂಪಾಯಿ ಆರ್ಡರ್ ಬಿದ್ದುಬಿಡುತ್ತೆ. ಖುಷಿಯಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೋ ದಾಬಸ್ಪೇಟೆ ಇರ್ಬೋದು, ಈ ಕಡೆ ದೊಡ್ಡಬಳ್ಳಾಪುರ, ಈ ಕಡೆ ಎಲ್ಲರೂ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ, ಈ ಥರ ತುಂಬ ಲಾಂಗ್ ಹೋದಾಗ ಏನಾಗುತ್ತೆ, ನಿಮ್ಗೇನೋ 2 ಅವರಲ್ಲಿ 1000 ರೂಪಾಯಿ ಸಂಪಾದನೆ ಆಗ್ಬಿಡುತ್ತೆ, ಡ್ರಾಪ್ ಮಾಡಿಬಿಡ್ತೀರಾ. ಬಟ್ ನಿಮಗೆ ರಿಟರ್ನ್ ಆರ್ಡರ್ ಯಾರು ಕೊಡ್ತಾರೆ? ಅಲ್ಲಿ ಆರ್ಡ್ರೇ ಬರಲ್ಲ. ಮುಂಚೆ ಬರ್ತಾ ಇತ್ತು, ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ. ಬೆಳಗಿಂದ ಸಾಯಂಕಾಲ ತನಕ ಅಂದ್ರೆ 1-2 ಆರ್ಡರ್ ಶೋ ಆಗ್ಬೋದು ಈ ಏರಿಯಾಗಳಲ್ಲಿ. ಬಟ್ ಅವು ನಿಮಗೆ ಬರ್ತವೆ ಅನ್ನೋದು ಏನು ಗ್ಯಾರಂಟಿ? ನೀವು ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 1000 ರೂಪಾಯಿ ಆರ್ಡ್ರಿಗೆ 2 ಅವರ್, ಒಂದು 200-300 ರೂಪಾಯಿ ಪೆಟ್ರೋಲ್ ವೇಸ್ಟ್, ಕಮಿಷನ್ ಹೋಗುತ್ತೆ. ಅದೆಲ್ಲ ಹೋಗಿ ನಿಮ್ಗೆ ಅಲ್ಲಿ ಊಟ ತಿಂಡಿ, ಅಲ್ಲಿ ವೆಯ್ಟ್ ಮಾಡ್ತೀರಾ, ವೆಯ್ಟಿಂಗ್ ಟೈಮ್ ವೇಸ್ಟ್. ರಿಟರ್ನ್ ಆರ್ಡರ್ ಕೊಟ್ಟರೆ ಪರವಾಗಿಲ್ಲ, ಯಾವ್ದಾರು ಒಂದು ಆರ್ಡ್ರೇ ಕೊಟ್ಟಿಲ್ಲ ಅಂದ್ರೆ ರಿಟರ್ನ್ ಖಾಲಿ ಬಂದರೆ ಅದಕ್ಕೆ ಪೆಟ್ರೋಲು, ಟೈಮ್ ಬರೋ ಅಷ್ಟೊತ್ತಿಗೆ ಸಿಟಿಗೆ ಸಂಜೆ ಆಗಿರುತ್ತೆ. ಎಲ್ಲಾಯ್ತು ನಿಮ್ಗೆ ಅರ್ನಿಂಗ್ಸು? 500-600 ರೂಪಾಯಿ ಉಳಿಯಲ್ಲ ಆರ್ಡ್ರಿಗೆ. ಅದೇ 1000 ರೂಪಾಯಿ ಅಲ್ಲೇ ಎತ್ಕೊಂಡೋಗಿ ವೇಸ್ಟಾಗಿ ಖಾಲಿ ಬರೋದಕ್ಕಿಂತವ ನೀವು ಇಲ್ಲೇ ಒಂದು 4 ಅವರ್ ಲೋಕಲ್ಲಾಗಿ ಆರ್ಡರ್ ಸಿಟಿ ಒಳಗಡೆ ಹೊಡ್ಕೊಂಡ್ರೆ 1000 ರೂಪಾಯಿ ಅರ್ನಿಂಗ್ಸ್ ಆರಾಮಾಗಿ ಆಗ್ಬಿಡುತ್ತೆ. ಮತ್ತು ಮಾರ್ಕೆಟ್ಗೆ ಹೋದ್ರೆ ಸಂಜೆ ಬರ್ಬೇಕಾದ್ರೆ ವಾಪಸ್ ಮನೆ ಕಡೆಗೆ ಎತ್ಕೊಂಡ್ಬಂದ್ರೆ 1,500-2,000 ಆಗುತ್ತೆ. ಅದಕ್ಕೋಸ್ಕರ 1000 ರೂಪೀಸ್ ಆರ್ಡರ್ ಬಿತ್ತಂದ್ರೆ ಯಾರು ದಯವಿಟ್ಟು ಲಾಂಗ್ ಹೋಗಬೇಡಿ. ರೇರು ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಯಾವುದೋ ಒಂದು ದಿವಸ ಮಾತ್ರ ರಿಟರ್ನ್ ನಿಮಗೆ ಆರ್ಡರ್ ಬರುತ್ತೆ, ಅಷ್ಟು ಬಿಟ್ಟರೆ ನೀವು ಹೋದಾಗೆಲ್ಲ ವಾಪಸ್ ನಿಮಗೆ ರಿಟರ್ನ್ ಆರ್ಡರ್ ಕೊಡ್ತಾರೆ ಅನ್ನೋದು ಕನಸು. ಯಾವುದೇ ಕಾರಣಕ್ಕೂ ಲಾಂಗ್ ಆರ್ಡರ್ ತಗೊಂಡೋಗಿ ತುಂಬ ಲಾಸ್ ಆಗುತ್ತೆ. ಔಟ್ ಆಫ್ ಝೋನ್ ಹೋಗೋದೇ ವೇಸ್ಟ್. ಇವಾಗ ರಿಟರ್ನ್ ಅಮೌಂಟ್ ಏನು ಕೊಡಲ್ಲ, ಯಾವ ಆರ್ಡರ್ನೂ ಕೊಡಲ್ಲ. ಹಂಗಾಗಿ ಈ ಥರ ಲಾಂಗ್ ಆರ್ಡರ್ ತಗೊಂಡು ಯಾರು ಹೋಗಬೇಡಿ. ಆದಷ್ಟು ಸಿಟಿ ಸರೌಂಡಿಂಗ್ ಏನಿದೆ ಇಷ್ಟರಲ್ಲೇ ಮಾಡ್ಕೊಳ್ಳಿ. ನಿಮಗೆ ಇಲ್ಲೇ ಆರ್ಡರ್ ಬರ್ತಾನೆ ಇರುತ್ತೆ, ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಆದರೂ ಅಲ್ಲಿ ಆರ್ಡರ್ ನಿಮಗೆ ಪೆಟ್ರೋಲ್ಗಾರ ಅಮೌಂಟ್ ಬರ್ತಾ ಇರುತ್ತೆ, ಮಾಡ್ಕೊಂಡು ರಿಟರ್ನ್ ನಿಮ್ಮ ಮನೆ ಕಡೆ ಬರ್ಬೋದು. ಬಟ್ ತುಂಬ ಲಾಂಗ್ ಔಟ್ ಆಫ್ ಝೋನ್ ಹೋದಾಗ ನಿಮಗೆ ಆರ್ಡ್ರೇ ಬರಲ್ಲ. ಮತ್ತೆ ಟ್ರಾಫಿಕಲ್ಲಿ ಸಂಜೆ ಆಗಿರುತ್ತೆ, ಬರೋಕ್ಕೂ ಮನೆಗೆ ಬೇಜಾರ. ರಿಟರ್ನ್ ಖಾಲಿ ಬರಬೇಕಂದ್ರೆ ಬರೋಕ್ಕೆ ಮನಸ್ಸಿರಲ್ಲ, ಆ ಥರ ಅಷ್ಟು ಬೇಜಾರಾಗುತ್ತೆ. ಹಾಗಾಗಿ ಲಾಂಗ್ ಆರ್ಡರ್ ತಗೊಂಡೋಗಿಂತ ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ಟಿಪ್ಸ್ನ ಹೊಸದಾಗಿ ತಿಳಿಸ್ಕೊಟ್ಟಿದ್ದೀನಿ. ಚೆನ್ನಾಗಿ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು ಪೋರ್ಟ್ರಲ್ಲಿ, ರಾಪಿಡೋದಲ್ಲಿ ಇಂಥವ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.